ಶ್ರೀಗುರುಭ್ಯೋ ನಮಃ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಬ್ರಹ್ಮಸೂತ್ರದ 4ನೇ ಪಾದ, 4ನೇ ಅಧ್ಯಾಯ, 1ನೇ ಪಾದ, ಅಲ್ಲಿ 2ನೇ ಅಧಿಕರಣ ಆತ್ಮೋಪಗಮ ಅಧಿಕರಣ ಅಂತ ಹೇಳ್ತಾರೆ. ಆತ್ಮೋಪಗಮ ಅಧಿಕರಣ ಅಲ್ಲಿ ಬರತಕ್ಕ 1ನೇ ಸೂತ್ರ ಓಂ ಆತ್ಮೇತಿ ತು ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ. ಹಾಗೆಂತ ಓಂ ಆತ್ಮೇತಿ ತು ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ. ಹಾಗೆಂತ ಒಂದ್ಸಲ ಸೂತ್ರ ಹೇಳು. ಓಂ ಆತ್ಮೇತಿ ತು ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ. ಹಾ, ಇಲ್ಲಿ ಅವತಾರಿಕೆಯನ್ನ ತತ್ವಪ್ರಕಾಶಿಕದಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅತ್ರ ಭಗವಜ್ಞಾನ ಸಾಧನ ಆತ್ಮತ್ವ ಉಪಾಸನಸ್ಯ ನಿತ್ಯಶಃ ಕಾರ್ಯತ್ವ ಸಮರ್ಥನಾತ್ ಅಸ್ತಿ ಶಾಸ್ತ್ರ ಸಂಗತಿ. ಹಾಗೆ ಈ ಅಧಿಕರಣದಲ್ಲಿ ಭಗವಂತನ ಜ್ಞಾನಕ್ಕೆ ಸಾಧನವಾದ, ಭಗವಂತನ ಜ್ಞಾನ ಅಂದ್ರೆ ಯಾವ ಜ್ಞಾನ? ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಅಂತ ಹಿಂದೆ ಯಾವುದನ್ನು ಹೇಳಿದ್ರು? ಹಿಂದಿನ ಅಧಿಕರಣದಲ್ಲಿ ಶ್ರವಣ ಮನನ ಧ್ಯಾನ ಅಂತ ಹೇಳಿದ್ರು. ಪರಮಾತ್ಮನ ಕುರಿತಾದ ವಿಚಾರವನ್ನ ಸದಾ ಶ್ರವಣ ಮನನ ಧ್ಯಾನ ಮಾಡಬೇಕು ಹಾಗೆ ಅಂತ. ಅದರ ಜೊತೆಗೆ ಏನಂತ ಇರಬೇಕು ನೋಡಿ, ತತ್ವ ಪ್ರದೀಪದಲ್ಲಿ ಅವತಾರಿಕೆಯನ್ನು ಹೇಳ್ತಾರೆ. ಅಥಾತ್ಯಶಕ್ತೌ ಕಿಮಾಚರಣೀಯಂ. ಆಯ್ತು, ಶ್ರವಣಾದಿಗಳನ್ನ ನನಗೆ ಮಾಡ್ಲಿಕ್ಕಾಗಲ್ಲ, ಸತತವಾಗಿ 1 ತಾಸು ಮಾಡ್ತೀನಿ, 2 ತಾಸು ಮಾಡ್ತೀನಿ, ಮಿಕ್ಕಿದ ಸಮಯ ಏನ್ ಮಾಡ್ಬೇಕು ನಾನು? ಹಾಗೆ ಅಂತ ಹೇಳಿದರೆ ಆತ್ಮ ಅಂತ ಚಿಂತನೆಯನ್ನ ಮಾಡ್ರಿ ಅಂತ. ಆತ್ಮ ಅಂದ್ರೆ ಏನು? ಸ್ವಾಮಿ ಅಂತ. ಪರಮಾತ್ಮ ನನಗೆ ಸ್ವಾಮಿ ಆಗಿದ್ದಾನೆ. ಪರಮಾತ್ಮ ಸ್ವಾಮಿ, ನಾನು ದಾಸ. ಅವನು ಈಶ, ನಾನು ದಾಸ. ಆ ರೀತಿಯಾಗಿ ಆತ್ಮತ್ವ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಆ ರೀತಿಯಾಗಿ ಆತ್ಮತ್ವ ಉಪಾಸನೆ ಮಾಡಿದರೆ, ಅಂದ್ರೆ ಪರಮಾತ್ಮ ಸ್ವಾಮಿ ಅಂತ ಸದಾ ಚಿಂತನೆ ಮಾಡ್ತಾ ಇದ್ರೆ ಆಗ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಅದರಿಂದ ಆತ್ಮತ್ವ ಉಪಾಸನೆ ನಿತ್ಯಶಃ ಕಾರ್ಯತ್ವ ಸಮರ್ಥನಾತ್. ಈ ಅಧಿಕರಣದಲ್ಲಿ ಸತತವಾಗಿ ನಾವು ಆತ್ಮತ್ವ ಉಪಾಸನೆ ಮಾಡಬೇಕು ಅಂತ ಸಮರ್ಥನೆ ಮಾಡುವುದರಿಂದ ಶಾಸ್ತ್ರದ ಸಂಗತಿ ಇದೆ. ಹಾಗೆ ಅಂತ. ಶಾಸ್ತ್ರದ ಸಂಗತಿ ಏನು? ಪರಮಾತ್ಮನ ಕುರಿತಾದ ವಿಚಾರವನ್ನು ತಿಳ್ಕೋಬೇಕು, ಸಾಧನೆ ಮಾಡಬೇಕು, ಫಲವನ್ನ ಪಡಿಬೇಕು. ಇದು 3ನ್ನು ಹೇಳಕ್ಕೆ ಹೊರಟಿರೋದು ಈ ಶಾಸ್ತ್ರ. ಅದರಿಂದ ಇಲ್ಲಿ ಸಾಧನೆಯ ಕುರಿತಾದ ಒಂದು ಅಂಶವನ್ನ ಹೇಳಿರೋದರಿಂದ ಸಂಗತಿ ಎಂಬುದು ಇದ್ದೇ ಇದೆ, ಶಾಸ್ತ್ರ ಸಂಗತಿ ಇದೆ. ಹಿಂದೆ ಹೇಳಿದ್ದಾರೆ ಅಧಿಕರಣ ಅಧ್ಯಾಯ ಮತ್ತು ಪಾದ ಸಂಗತಿ ಇಲ್ಲದೇ ಇರಬಹುದು, ಆದ್ರೆ ಪ್ರಾಯಶಃ ಇಲ್ಲಿ ಫಲದ ಬಗ್ಗೆ ಹೇಳ್ತಾರೆ. ಅದರಿಂದ ಸಾಧನೆಗೆ ಸಂಬಂಧಪಟ್ಟಂತೆ ವಿಚಾರ ಅತ್ಯವಶ್ಯಕವಾದ್ದರಿಂದ ಫಲಾಧ್ಯಾಯದಲ್ಲೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ ಅಂತ ಹಿಂದೆ ಹೇಳಿದ್ದನ್ನ ನಾವು ಇಟ್ಕೋಬೇಕು. ಅದರಿಂದ ಶಾಸ್ತ್ರ ಸಂಗತಿ ಇದೆ. ಸ್ವಸ್ವಾಮಿ ಭಾವ ಸಂಬಂಧಸ್ಯ ನಿತ್ಯಂ ಉಪಾಸ್ಯತ್ವಾಭಾವೇ ವೇದಾನಾಂ ತತ್ರ ಮಹಾತಾತ್ಪರ್ಯಂ ಅಯುಕ್ತಂ ಸ್ಯಾತ್ ಇತಿ ಸಮರ್ಥನೀಯಂ ಏತತ್. ಇದನ್ನ ಯಾಕೆ ಸಮರ್ಥನೆ ಮಾಡಬೇಕು? ಇದು ಗೊತ್ತಿರುವ ವಿಚಾರ ಅಂತ ಇಟ್ಕೊಳ್ಳ. ಆತ್ಮತ್ವೋಪಾಸನೆ ಮಾಡಬೇಕು, ಇದನ್ನ ಯಾಕೆ ಸಮರ್ಥನೆ ಮಾಡಬೇಕು? ಹಾಗೆ ಅಂತ ಹೇಳಿದರೆ ಸ್ವಸ್ವಾಮಿ ಭಾವ ಸಂಬಂಧಸ್ಯ, ಜೀವನಿಗೂ ಪರಮಾತ್ಮನಿಗೂ ಇರುವ ಸಂಬಂಧ ಏನು? ಜೀವನ ಸ್ವಾಮಿಯಾಗಿ ಪರಮಾತ್ಮ ಇದ್ದಾನೆ. ಸ್ವಸ್ವಾಮಿ ಭಾವ ಸಂಬಂಧಸ್ಯ, ಆ ಒಂದು ಭಾವ ಸಂಬಂಧವನ್ನ ನಿತ್ಯ ಉಪಾಸನೆ ಮಾಡಬೇಕು. ನಿತ್ಯ ಉಪಾಸ್ಯತ್ವ ಅಭಾವೇ, ಆ ರೀತಿಯಾಗಿ ಉಪಾಸನೆ ಮಾಡದೇ ಹೋದ ಪಕ್ಷದಲ್ಲಿ ವೇದಾನಾಂ ತತ್ರ ಮಹಾತಾತ್ಪರ್ಯಂ ಅಯುಕ್ತಂ. ಪರಮಾತ್ಮನ ವಿಚಾರದಲ್ಲಿ ವೇದಗಳ ಮುಖ್ಯ ತಾತ್ಪರ್ಯವೇ ಪರಮಾತ್ಮನನ್ನು ಕೊಂಡಾಡೋದು, ಹೇಳೋದು. ಅಂತಹ ಪರಮಾತ್ಮನನ್ನೇ ಬಿಟ್ಟು ಬಿಟ್ರೆ ವೇದದಲ್ಲಿ ಹೇಳುವ ಮಹಾ ತಾತ್ಪರ್ಯ ಅದು ಯುಕ್ತವಾಗೋದಿಲ್ಲ, ಕೂಡೋದಿಲ್ಲ. ಅದರಿಂದ ಈ ಒಂದು ವಿಚಾರವನ್ನ ಸಮರ್ಥನೆ ಮಾಡಲೇಬೇಕು. ವೇದಗಳಲ್ಲಿ ಅನಂತ ಗುಣಗಳನ್ನು ಹೇಳಿದ್ದಾರೆ. ಅನಂತ ಗುಣಗಳಲ್ಲಿ ಮುಖ್ಯವಾಗಿ ಯಾವ ಗುಣವನ್ನು ಉಪಾಸನೆ ಮಾಡಬೇಕು? ಜ್ಞಾನ, ಆನಂದ, ಕರುಣೆ, ಆತ್ಮ ಅಂತ ಒಂದು ಗುಣ. ಅನೇಕ ಗುಣಗಳಿದ್ದರೂ ಕೂಡ ಯಾವ ಗುಣವನ್ನ ಮುಖ್ಯವಾಗಿ ಉಪಾಸನೆ ಮಾಡಬೇಕು? ಸತ್, ಚಿತ್, ಆನಂದ, ಆತ್ಮ ಅಂತ ನಾವು ಹೇಳಿದೀವಿ. ಸಚ್ಚಿದಾನಂದ ಆತ್ಮ ಅಂತ. ಅಲ್ಲಿ ಆತ್ಮ ಎನ್ನತಕ್ಕ ಗುಣವನ್ನ ಅವಶ್ಯವಾಗಿ ನಿತ್ಯ ಉಪಾಸನೆ ಮಾಡಬೇಕು. ವೇದಗಳು ಪರಮಾತ್ಮನ ಕೊಂಡಾಡ್ತಾ ಇದೆ ಅನಂತ ಗುಣಗಳಿಂದ.
ಅದರಲ್ಲಿ ಒಂದನ್ನಾದರೂ ನಾವು ಚಿಂತನೆ ಮಾಡಿದರೆ ವೇದದ ಮಹಾ ತಾತ್ಪರ್ಯವನ್ನ ಅರ್ಥ ಮಾಡಿಕೊಂಡಂಗೆ, ಪಾಲನೆ ಮಾಡಿದಂಗೆ, ಪರಮಾತ್ಮನ ಆಜ್ಞೆಯನ್ನ ಮೀರದೆ, ಪರಮಾತ್ಮನ ವಿರೋಧ ಮಾಡದೆ ಸಾಧನೆ ಮಾಡಿದಂಗೆ ಆಗ್ತದೆ. ಅದರಿಂದ ಈ ಒಂದು ವಿಷಯವನ್ನ ಅವಶ್ಯ ಸಮರ್ಥನೆ ಮಾಡಲೇಬೇಕು. ಸಮರ್ಥನೆ ಮಾಡದೇ ಹೋಗ್ಬಿಟ್ರೆ ಜೀವರಾಶಿಗಳಿಗೆ ಗೊತ್ತಾಗೋದಿಲ್ಲ. ಆತ್ಮ ಉಪಾಸನೆ ಮಾಡಬೇಕು ಎಂಬ ವಿಚಾರವೇ ಗೊತ್ತಾಗೋದಿಲ್ಲ. ಅದರಿಂದ ಈ ವಿಚಾರವನ್ನ ಸಮರ್ಥನೆ ಮಾಡಲೇಬೇಕು. ಹಾಗೆ ಅಂತ ಪ್ರಕೃತ ಆತ್ಮತ್ವಂ ವಿಷಯ. ಪ್ರಕೃತ ಏನಾಯಿತು? ಪರಮಾತ್ಮನಲ್ಲಿ ಆತ್ಮತ್ವ ಅಂದ್ರೆ ಸ್ವಾಮಿತ್ವ ಎನ್ನುವ ಒಂದು ಗುಣ ಇದೆ, ಅದೇ ವಿಷಯವಾಗಿದೆ. ನಿತ್ಯಶಃ ಉಪಾಸ್ಯಂ ನವ ಇತಿ ಸಂದೇಹ. ಆ ಆತ್ಮತ್ವ ಗುಣವನ್ನ ಸದಾ ಉಪಾಸನೆ ಮಾಡಬೇಕು, ಮಾಡಬಾರದು ಹಾಗೆ ಅಂತ ಸಂದೇಹ. ನಿತ್ಯಶಃ ಉಪಾಸ್ಯಂ ನ ವ, ನಿತ್ಯವಾಗಿ ಉಪಾಸನೆ ಮಾಡಬೇಕು, ಮಾಡಬಾರದು ಹಾಗೆ ಅಂತ ಸಂದೇಹ. ಉಪಾಸನಸ್ಯ ನಿತ್ಯಶಃ ಕರ್ತವ್ಯತ್ವಂ ಗುಣಾಂತರ ಸಾಮ್ಯ ಪ್ರತೀತಿಶ್ಚ ಸಂದೇಹ ಬೀಜಂ. ಉಪಾಸನಾ ಅದು ನಿತ್ಯ ಯಾಕ್ರಿ ಮಾಡಬೇಕು? ನಿತ್ಯಶಃ ಕರ್ತವ್ಯತ್ವಂ ಗುಣಾಂತರ ಸಾಮ್ಯ ಪ್ರತಿ. ಅದೇ ತರ ಅನೇಕ ಗುಣಗಳಿದೆ, ಅದರಲ್ಲಿ ಯಾವುದೋ ಒಂದರನ್ನು ಮಾಡಿಕೂಡ ನಡೀತದೆ. ಅನೇಕ ಗುಣಗಳಿದೆ ದೇವರಲ್ಲಿ. ಅದರಿಂದ ಸಂದೇಹ ಹುಟ್ಟುತ್ತದೆ. ಈಗ 4 ಪದಾರ್ಥ ಇದ್ರೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಯಾವುದನ್ನ ಚೂಸ್ ದ ಬೆಸ್ಟ್ ಆನ್ಸರ್ ಹೇಳ್ತಾರೆ ನೋಡಿ. 4 ಆಪ್ಷನ್ ಕೊಟ್ಟಿರ್ತಾರೆ, ಯಾವ್ದು ಚೂಸ್ ಮಾಡಬೇಕು? ಯಾವ್ದಾದ್ರು ಚೂಸ್ ಮಾಡಿದ್ರೆ ನಡೀತದೆ. ಆತ್ಮತ್ವವೇ ಯಾಕೆ ಚೂಸ್ ಮಾಡಬೇಕು? ಹಾಗೆ ಅಂತ ಸಂದೇಹ ಬೀಜ. ಅದೇ ಸಂದೇಹ ಬೀಜ. ಗುಣಾಂತರಗಳು ಇರುವುದರಿಂದಲೇ ಸಂದೇಹ ಬೀಜ ಬರುತ್ತದೆ. ತತ್ರ ಆತ್ಮತ್ವಂ ನ ಸರ್ವಥಾ ಸದಾ ಉಪಾಸ್ಯಂ ಇತಿ ಪೂರ್ವಪಕ್ಷ. ಇದರಲ್ಲಿ ಪೂರ್ವಪಕ್ಷ ಏನು? ಆತ್ಮತ್ವ ಎನ್ನುವ ಗುಣವನ್ನ ಸರ್ವಥಾ ಯಾವಾಗಲೂ ಕೂಡ ಉಪಾಸನೆ ಮಾಡಬೇಕು ಅಂತ ನಿಯಮ ಇಲ್ಲ. ಯಾಕೆ? ಪೂರ್ವಪಕ್ಷ ಇದು. ಪೂರ್ವಪಕ್ಷ ಏನು? ಸದಾ ಉಪಾಸನೆ ಮಾಡೋದು ಆತ್ಮನನ್ನ ಅಲ್ಲ, ಪರಮಾತ್ಮನನ್ನ, ಆತ್ಮತ್ವ ಗುಣವನ್ನ. ಪರಮಾತ್ಮನಲ್ಲಿ ಆತ್ಮತ್ವ ಗುಣವ ಚಿಂತನೆ ಸರ್ವದಾ ಯಾವಾಗಲೂ ಮಾಡೋದು ಬೇಡ ಅಂತ. ಯಾಕೆ? ಅದಕ್ಕೆ ಕಾರಣ ಏನು? ಹಾಗೆಂದ್ರೆ ಹರೇಹೇ ಜಗತ್ಸ್ವಾಮಿತ್ವಸ್ಯ ಶಶ್ವತ್ ಅತಿ ಪ್ರಸಿದ್ಧತ್ವ. ಶಶ್ವತ್ ಅಂದ್ರೆ ಯಾವಾಗಲೂ, ಸದಾ ಅಂತ ಅರ್ಥ. ಪರಮಾತ್ಮ ಜಗತ್ ಸ್ವಾಮಿ ಆಗಿದ್ದಾನೆ. ಜಗತ್ತಂದ್ರೆ ಈ ಜೀವ, ಅನೇಕ ಜೀವರಾಶಿಗಳು ಇದ್ದಾರೆ, ಮತ್ತು ಜಡ, ಅನೇಕ ಜಡ ಪದಾರ್ಥಗಳು ಇದೆ. ಅದೆಲ್ಲದಕ್ಕೂ ಜೀವ ಜಡ ಸಮುದಾಯಕ್ಕೆ ಸ್ವಾಮಿಯಾಗಿದ್ದಾನೆ. ಅದು ಶಶ್ವತ್ ಅತಿ ಪ್ರಸಿದ್ಧ, ಎಲ್ಲ ಕಡೆ ಗೊತ್ತಿದ್ದ ವಿಚಾರ ಇದು. ಆಯ್ತು, ಗೊತ್ತಿದ್ದ ವಿಚಾರವಾಗಿದ್ದರೆ ಏನು? ಹಾಗೆಂದ್ರೆ ಶಶ್ವತ್ ಅತಿ ಪ್ರಸಿದ್ಧಸ್ಯ ನಿತ್ಯಂ ಉಪಾಸನಂ ವ್ಯರ್ಥಮೇವ. ಯಾವಾಗಲೂ ಪ್ರಸಿದ್ಧನಾದ ಈ ಆತ್ಮತ್ವ ಗುಣದಿಂದ ಕೂಡಿದ ವಿಚಾರವನ್ನ ನಿತ್ಯ ಉಪಾಸನೆ ಮಾಡಬೇಕಾದ್ದು ವ್ಯರ್ಥವೇ. ಕಿಂತು ಅಪ್ರಸಿದ್ಧ ಗುಣೋಪಾಸನಸ್ಯ ಜ್ಯಾಯಸ್ತ್ವೇನ ತದೇವ ನಿತ್ಯಶಃ ಕರ್ತವ್ಯಂ. ಆದರೆ ಯಾವ ಗುಣ ಅಪ್ರಸಿದ್ಧವಾಗಿದೆ ಅದನ್ನು ಉಪಾಸನೆ ಮಾಡಿದರೆ ಅದು ಶ್ರೇಷ್ಠವಾಗ್ತದೆ. ಹೌದಲ್ವ? ನಾವು ನೋಡ್ತೀವಿ ನೋಡಿ, ಬಡಿಸಿದನ್ನೇ ಬಡಿಸಿದ್ರೆ ಸ್ವೀಟು ಒಂದೇ ತರ ಬೇಸರ ಅನಿಸ್ತದೆ. ಏನಾದ್ರು ಒಂದು ಹೊಸ ಸ್ವೀಟ್ ಅಂತ ಮಾಡಿದ್ರೆ ಎಷ್ಟು ಆನಂದ ಆಗ್ತದೆ. ಆ ರೀತಿಯಾಗಿ ಈ ಆತ್ಮ ಎಲ್ಲ ಗೊತ್ತಿದ್ದದ್ದೇ ಇದು. ಏನೋ ಒಂದು ಹೊಸದು ಹೇಳ್ರಿ ಹಾಗೆ ಅಂತ ಹೇಳ್ತೀವಲ್ಲ, ಆ ರೀತಿ ಹೊಸ ವಿಚಾರ ಹೇಳಿ, ಸುಮ್ಮನೆ ಹಳೆದನ್ನೇ ಯಾಕೆ ಹೇಳ್ತೀರಾ? ಹಾಗೆ ಗೊತ್ತಿದ್ದ ವಿಚಾರವನ್ನೇ ಯಾಕರೆ ಹೇಳ್ತೀರಿ ಹಾಗೆಂತ ಹೇಳಿದ್ರೆ ಹೇಗೋ? ಆತ್ಮತ್ವ ಗುಣ ಪ್ರಸಿದ್ಧವಾಗಿದೆ ನೋಡಿ. ಪೂರ್ವಪಕ್ಷ ಹೇಗಿದೆ? ಆತ್ಮತ್ವ ಗುಣ ಪ್ರಸಿದ್ಧ ಇದೆ, ಇದೆಲ್ಲರಿಗೂ ಗೊತ್ತಿದೆ, ಸುಮ್ಮನೆ ಅದನ್ನೇ ಕೊಯ್ತಾ ಇರಬೇಡಿ ಹಾಗೆಂತ. ಒಂದು ಹೊಸ ವಿಚಾರ ಹೇಳಿ, ಅದೇ ಶ್ರೇಷ್ಠವಾದದ್ದು. ಹಾಗೆ ತದೇವ ನಿತ್ಯಶಃ ಕರ್ತವ್ಯಂ. ಅತಃ ಸ್ವಾಮಿತ್ವಸ್ಯ ನಿತ್ಯಂ ಅನುಪಾಸ್ಯತ್ವಾದ್ ವೇದಾನಾಂ ತತ್ರ ಮಹಾತಾತ್ಪರ್ಯಂ ವ್ಯರ್ಥಂ. ಇದು ಪೂರ್ವಪಕ್ಷದ ಫಲ. ಪೂರ್ವಪಕ್ಷದ ಫಲ ಏನು? ಪ್ರಸಿದ್ಧವಾದ ಆತ್ಮತ್ವ ಗುಣವನ್ನ ಉಪಾಸನೆ ಮಾಡಬೇಕಾಗಿಲ್ಲ. ಅದರಿಂದ ವೇದಗಳಿಗೆ ಅಲ್ಲೇ ಮಹಾತಾತ್ಪರ್ಯ ಇದೆ ಹಾಗೆ ಅಂತ ಹೇಳೋದು ವ್ಯರ್ಥ. ವೇದದ ಮಹಾತಾತ್ಪರ್ಯ ದೇವರನ್ನ ಕೊಂಡಾಡುವುದರಲ್ಲಿ ಇಲ್ಲ ಅಂತ ಇದು ಪೂರ್ವಪಕ್ಷದ ಫಲ. ಯಾಕೆ? ಪ್ರಸಿದ್ಧವಾದ್ದರಿಂದ. ಈ ರೀತಿಯಾಗಿ ಪೂರ್ವಪಕ್ಷ ಬಂದಾಗ ಸಿದ್ಧಾಂತಯತ್ ಸೂತ್ರಂ ಉಪನ್ಯಸ್ಯ ಯಾಚಷ್ಟೆ
ಆತ್ಮ ಇತಿ. ಶ್ರೀಮನ್ ಮಧ್ವಾಚಾರ್ಯರು ಈ ರೀತಿಯಾಗಿ ಪೂರ್ವಪಕ್ಷ ಬಂದಾಗ ಸಿದ್ಧಾಂತವನ್ನ ಹೇಳುವುದಕ್ಕಾಗಿ ಸೂತ್ರವನ್ನ ಉಪನ್ಯಾಸ ಮಾಡಿ ಅದರ ಒಂದು ಸೂತ್ರದ ಅಭಿಪ್ರಾಯವನ್ನು ಕೂಡ ಭಾಷ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆತ್ಮ ಇತಿ ಓಂ ಆತ್ಮೇತಿ ತು ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ ಹಾಗೆ ಅಂತ. ಆತ್ಮೇತಿ ಭಾಷ್ಯದಲ್ಲಿ ಇದೆ, ಆತ್ಮೇತ್ಯುಪದೇಶ ಉಪಾಸನಾಂಚ ಮೋಕ್ಷಾರ್ಥಿಭಿ ಸರ್ವಥಾ ಕಾರ್ಯಮೇವ. ಆತ್ಮ ಹಾಗೆ ಅಂತ ಏನಿದೆ, ಆ ರೀತಿಯಾದ ಒಂದು ಉಪದೇಶ ಮತ್ತು ಉಪಾಸನೆ. ಉಪದೇಶ ಅಂದ್ರೆ ಬೇರೆಯವರಿಗೆ ತಿಳಿಸಿಕೊಡೋದು, ಅದು ಮಾಡಬೇಕು. ಉಪಾಸನ ನಾವು ಕೂಡ ಮನಸ್ಸಿನಲ್ಲಿ ಆ ರೀತಿಯಾದ ಒಂದು ಚಿಂತನೆಯನ್ನ ಮಾಡಬೇಕು. ಯಾರು? ಮೋಕ್ಷಾರ್ಥಿಭಿ. ಮೋಕ್ಷವನ್ನ ಪಡೆಯಬೇಕು ಅಂತ ಯಾರು ಇಚ್ಛೆ ಪಡ್ತಾರೆ ಅವರು. ಯಾರಿಗೆ ಮೋಕ್ಷ ಬೇಡ ಅವರಿಗೆ ಈ ರೂಲ್ಸ್ ಎಲ್ಲ ಇಲ್ಲ. ಅವರು ನರಕ ಇತ್ಯಾದಿಗಳಲ್ಲಿ ಹೋಗಿ ಅವಸ್ಥೆ ಪಟ್ಕೊಂಡು ಹೋಗಿ ಅವರ ವಿಚಾರ ಯಾತ್ರೆ. ಆದರೆ ನನಗೆ ಸನ್ಮಾರ್ಗವೇ ಬೇಕು, ನನಗೆ ಸದ್ಗತಿಯೇ ಬೇಕು ಅಂತ ಯಾವ ಸಜ್ಜನರು ಬಯಸ್ತಾರೆ ಅವರಿಗಾಗಿ ಹೇಳಿದ ಒಂದು ಉಪದೇಶ ಇದು. ಅದರಿಂದ ಮೋಕ್ಷಾರ್ಥಿಭಿ ತುಂಬಾ ಇಂಪಾರ್ಟೆಂಟ್ ಪದ. ನಮಗೆ ಮೋಕ್ಷ ಬೇಕೋ ಬೇಡವೋ ನಮಗ್ ಬಿಟ್ಟದ್ದು. ಕೆಲವರು ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾರೆ. ಏನೋ ಒಂದು ಕೆಲವು ಕಷ್ಟಗಳು ಇದೆ, ಸುಖವೂ ಇದೆ, ಸುಖ ದುಃಖ ಮಿಶ್ರಿತವಾಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇರಿ, ಮೋಕ್ಷ ಗೀಕ್ಷ ಅಂತಲ್ಲ ನೀವು ಖ್ಯಾತಿ ತೆಗಿಬೇಡಿ ಅಂತಾನೆ ಹೇಳೋರು ಉಂಟು. ಅದರಿಂದ ಜಯತೀರ್ಥರು ಎಷ್ಟು ಸ್ಪಷ್ಟ ಬರೀತಾರೆ ನೋಡಿ. ಆಚಾರ್ಯರು ಮೋಕ್ಷಾರ್ಥಿಭಿ ಸರ್ವಥಾ ಕಾರ್ಯಮೇವ. ಯಾರು ಮೋಕ್ಷವನ್ನ ಬಯಸ್ತಾರೆ ಅವರಿಗೆ ಇದೆಲ್ಲ ಅಪ್ಲಿಕಬಲ್. ಹಾಗೆ ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ನಾಣ್ಯಂ ವಿಚಿಂತ್ಯ ಆತ್ಮಾನಮೇವಾಹಂ ವಿಜಾನೀಯಾನ್ ಆತ್ಮಾನಮುಪಾಸ ಆತ್ಮ ಹಿ ಮಮೇಶ ಭವತಿ ಇತಿ ಹಿ ಉಪಗಚ್ಚಂತಿ. ಸೂತ್ರದಲ್ಲಿ ಉಪಗಚ್ಚಂತಿ ಅಂತ ಇದೆ, ಅಂದ್ರೆ ಈ ರೀತಿಯಾಗಿ ತಿಳಿಯುತ್ತಾರೆ ಅಂತ ಅರ್ಥ. ಯಾವ ರೀತಿಯಾಗಿ? ನಾಣ್ಯಂ ವಿಚಿಂತ್ಯೆ, ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ನಾನು ತಿಳಿಯೋದಿಲ್ಲ, ಬೇರೆ ಯಾವುದು ಓದೋದಿಲ್ಲ, ದೇವರು ಕುರಿತಾದ ಶಾಸ್ತ್ರವನ್ನೇ ನಾನು ಓದುವೆ. ಆತ್ಮಾನಂ ಏವಾಹಂ ವಿಜಾನೀಯಾಂ, ದೇವರನ್ನೇ ನಾನು ತಿಳಿಯುವೆ, ಆತ್ಮನನ್ನೇ ನಾನು ಉಪಾಸನೆ ಮಾಡ್ತೇನೆ, ಅವನೇ ನನಗೆ ಗತಿ, ಹಾಗೆ ಅಂತಲ್ಲ ಅವರು ತಿಳಿಯುತ್ತಾರೆ. ಮೋಕ್ಷಾರ್ಥಿಭಿ ಅಂತ ಹೇಳಿದ್ದು, ಮೋಕ್ಷವನ್ನು ಬಯಸುವವರಿಗೆ ಇದೆಲ್ಲ ಅಪ್ಲಿಕಬಲ್, ಮರಿಬಾರ್ದು. ಇತಿ ಉಪಗಚ್ಚಂತಿ, ಈ ರೀತಿಯಾಗಿ ತಿಳಿಯುತ್ತಾರೆ. ಇನ್ನು ಆತ್ಮೈತ್ಯೇವ ಉಪಾಸ್ವ ಆತ್ಮೈತ್ಯೇವ ವಿಜಾನೀಹಿ, ಆತ್ಮನನ್ನೇ ಉಪಾಸನೆ ಮಾಡು, ಆತ್ಮನನ್ನೇ ತಿಳಿ, ಹಾಗೆ ಅಂತ ಯಾರು ಬಯಸ್ತಾರಲ್ಲ ಅವರಿಗೆ ಉಪದೇಶವನ್ನು ಕೂಡ ಮಾಡ್ತಾರೆ. ಕಿಂಚನ ವಿಜಾನತ, ಬೇರೆ ಯಾವುದನ್ನು ತಿಳಿಯಬೇಡ, ಆತ್ಮ ಹೇವ ಏಷ ಭವತಿ, ಈ ರೀತಿಯಾಗಿ ತಿಳಿದ್ರೆ ನೀನು ಮೋಕ್ಷವನ್ನು ಹೊಂದುತ್ತೀಯಾ, ಪರಮಾತ್ಮನನ್ನು ಹೊಂದುತ್ತೀಯಾ, ಹಾಗೆ ಅಂತ ಇತಿ ಗ್ರಾಹಯಂತಿ ಚ, ಉಪದೇಶವನ್ನು ಕೂಡ ಮಾಡ್ತಾರೆ. ತಾವು ಉಪಾಸನೆ ಮಾಡ್ತಾರೆ, ಬೇರೆಯವರಿಗೆ ಕೂಡ ಉಪದೇಶ ಮಾಡ್ತಾರೆ. ಹಾಗೆ ಇಷ್ಟು ಭಾಷ್ಯದ ಪಂಕ್ತಿಗಳು ಇದೆ. ಇದಕ್ಕೆ ಪ್ರಮಾಣವನ್ನು ಕೂಡ ಭವಿಷ್ಯತ್ ಪರ್ವದ ವಾಕ್ಯ, ಬ್ರಾಹ್ಮ ಪುರಾಣದ ವಾಕ್ಯ ಅವರು ಆಚಾರ್ಯರು ಕೊಡ್ತಾರೆ. ಆತ್ಮ ಇತಿ ಉಪಾಸನಂ ಕಾರ್ಯಂ ಸರ್ವತೈವ ಮುಮುಕ್ಷುಭಿಃ ನಾನಾ ಕ್ಲೇಶ ಸಮಾಯುಕ್ತೋಪಿ ಏತಾವನ್ನೈವ ವಿಸ್ಮರೇದಿತಿ ಭವಿಷ್ಯತ್ ಪರ್ವಣಿ. ಆತ್ಮೇತ್ಯುಪಾಸನಂ ಕಾರ್ಯಂ, ಆತ್ಮ ಎಂದು ಉಪಾಸನೆ, ಕಾರ್ಯಂ, ಕಾರ್ಯಂ ಅಂದ್ರೆ ಏನರ್ಥ? ಕರ್ತುಂ ಯೋಗ್ಯಂ ಕಾರ್ಯಂ. ಮಾಡ್ಲಿ, ಮಿಕ್ಕಿದ್ದು ಅಂದ್ರೆ ಏನಾಯ್ತು? ಮಿಕ್ಕಿದ್ದು ಅಯೋಗ್ಯ ಅಂತ ಆಯ್ತು, ಮಿಕ್ಕಿದ್ದು ಅಕಾರ್ಯ ಅಂತ ಆಯ್ತು. ದೇವರ ಉಪಾಸನೆಯೇ ಕಾರ್ಯ. ಸರ್ವತೆ ಯಾರಿಗೆ, ಯಾರಿಂದ ಮಾಡಲ್ಪಡಬೇಕು? ಸರ್ವತೈವ ಮುಮುಕ್ಷುಭಿಃ, ಯಾರು ಮೋಕ್ಷವನ್ನ ಬಯಸ್ತಾರೆ, ಮೋಕ್ಷವೇ ಗೋಲಾಗಿ ಇಟ್ಕೊಂಡವರಿಗೆ ಇದು, ಮೋಕ್ಷ ಬೇಡ ನರಕವೇ ಗೋಲ್ ಇಟ್ಟುಕೊಂಡವರಿಗೆ ಇದೆಲ್ಲ ಬೇಕಾಗಿಲ್ಲ ಅಂತ ಅರ್ಥ. ಅದರಿಂದ ಸಜ್ಜನರು ಮೋಕ್ಷವೇ ಗೋಲಾಗಿ ಇಟ್ಕೊಂಡಿರ್ತಾರೆ, ಗುರಿಯಾಗಿ ಇಟ್ಟುಕೊಂಡಿರ್ತಾರೆ, ಅವರಿಗೆ ಆತ್ಮತ್ವ ಉಪಾಸನೆ ಅವಶ್ಯ ಮಾಡಬೇಕು. ನಾನಾ ಕ್ಲೇಶ ಸಮಾಯುಕ್ತ ಅಪಿ, ನಾವು ಎಂಥ ಕಷ್ಟ ಕಾರ್ಪಣ್ಯದಲ್ಲಿ ಇದ್ದರೂ ಕೂಡ, ಜ್ವರ ಬಂದು ಪೀಡಿತನಾಗಿದ್ದೇನೆ, ಬೆಡ್ ರಿಡನ್ ಆಗಿಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ, ಅಂತ ಸಂದರ್ಭದಲ್ಲೂ ಕೂಡ ಏನ್ ಮಾಡಬೇಕು? ಆತ್ಮ ಆತ್ಮ ಪರಮಾತ್ಮ ಅಂತ ನಾವು ಚಿಂತನೆಯನ್ನ ಮಾಡಬೇಕು. ನೈವ ವಿಸ್ಮರೇ, ಇದನ್ನ ಯಾವತ್ತಿಗೂ ಕೂಡ ಮರಿಬೇಡಿ, ಹಾಗೆ ಅಂತ ವೇದವ್ಯಾಸರು ಭವಿಷ್ಯತ್ ಪರ್ವದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಒಂದು ಪ್ರಮಾಣ. ಇನ್ನು ಆತ್ಮ ವಿಷ್ಣುರಿತಿ ಧ್ಯಾನಂ ವಿಶೇಷಣ ವಿಶೇಷ್ಯತಃ ಸರ್ವೇಷಾಂ ಚ ಮುಮುಕ್ಷಾನಾಂ ಉಪದೇಶಶ್ಚ ತಾದೃಶಃ ಕರ್ತವ್ಯೋ ನಾಸ್ಯ ಹಾನೇನ
ಕಸ್ಯಚಿನ್ ಮೋಕ್ಷ ಇಷ್ಯತೆ ಇತಿ ಬ್ರಾಹ್ಮೆ. ಆತ್ಮ ವಿಷ್ಣುರಿತಿ ಧ್ಯಾನ, ಪರಮಾತ್ಮನನ್ನೇ ವಿಷ್ಣುವೇ ಸ್ವಾಮಿ ಹಾಗೆ ಅಂತ ಧ್ಯಾನವನ್ನ ಮಾಡಬೇಕು. ವಿಶೇಷಣ ವಿಶೇಷ್ಯತಃ ಸರ್ವೇಷಾಂಚ ಮುಮುಕ್ಷಾಣ ಉಪದೇಶಶ್ಚ ತಾದೃಶ. ಯಾರು ಮೋಕ್ಷವನ್ನ ಪಡೆಯಬೇಕು ಅಂತ ಶಿಷ್ಯರಾಗಿ ಬರ್ತಾರೆ ಅವರಿಗೂ ಕೂಡ ನಾವು ಇದನ್ನೇ ಉಪದೇಶ ಮಾಡಬೇಕು. ಇಲ್ಲದಿದ್ದರೆ ಅವರಿಗೆ ಮೋಸ ಮಾಡಿದಾಗೆ. ನಮಗೆ ಇರ್ತಾರೆ ಶಿಷ್ಯರು, ಮಕ್ಕಳು, ಮೊಮ್ಮಕ್ಕಳು ಅಂತೆಲ್ಲ ಇರ್ತಾರೆ, ಗೆಳೆಯರು ಅಂತ ಇರ್ತಾರೆ, ಹೆಂಡತಿ ಮಕ್ಕಳು, ಹೆಂಡತಿಗೂ ಕೂಡ ಸರಿ. ಏನಂತ ಉಪದೇಶ ಮಾಡಬೇಕು? ಮೋಕ್ಷವೇ ನಿನ್ನ ಗುರಿ, ಆ ಮೋಕ್ಷಕ್ಕಾಗಿ ಏನೇನು ಮಾಡಬೇಕು, ಅಭಿಮಾನ ತ್ಯಾಗ ಇತ್ಯಾದಿ ಎಲ್ಲವನ್ನು ಮಾಡು. ಅದರ ಜೊತೆಗೆ ಆತ್ಮ ಎನ್ನುವ ಗುಣವನ್ನ ಮರೆಯದಲೇ ನೀನು ಚಿಂತನೆ ಮಾಡು ಹಾಗೆಂಬ ಒಂದು ಉಪದೇಶವನ್ನು ಕೂಡ ಸಜ್ಜನರು ಹೇಳ್ತಾರೆ ಹಾಗೆ ಅಂತ ಅರ್ಥ. ಎರಡು ವಿಚಾರ ಬಂತು. ಒಂದು ತಾವು ಉಪಾಸನೆ ಮಾಡ್ತಾರೆ, ಅದಕ್ಕೆ ಭವಿಷ್ಯತ್ ಪರ್ವ. ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾರೆ ಎಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಬ್ರಾಹ್ಮ ಪುರಾಣದ ವಾಕ್ಯವನ್ನು ಕೂಡ ಆಚಾರ್ಯರು ಹೇಳ್ತಾರೆ ಅಂತ ಭಾಷ್ಯದ ಇಷ್ಟು ವಿಚಾರ ನೋಡಿ ತತ್ವಪ್ರಕಾಶಿಕದಲ್ಲಿ ಹೇಳ್ತಾರೆ. ಆತ್ಮೇತಿ ವಿಷ್ಣು ಆತ್ಮ ಇತಿ ಉಪಾಸನಂ ಸದಾ ಸರ್ವಥಾ ಕಾರ್ಯಮೇವ. ಪರಮಾತ್ಮನನ್ನ ಆತ್ಮ ಅಂದರೆ ಸ್ವಾಮಿಯಾಗಿದ್ದಾನೆ ಅಂತ ಆ ಒಂದು ಚಿಂತನೆ, ಆ ಒಂದು ಧ್ಯಾನ ಸದಾ ಮಾಡಬೇಕು. ಯಾಕೆ? ತಸ್ಯೈವ ಮೋಕ್ಷ ಸಾಧನತ್ವಾತ್. ಆ ರೀತಿಯಾದ ಸಾಧನೆ ನಮಗೆ ಮೋಕ್ಷಕ್ಕೆ ಸಾಧನವಾಗ್ತದೆ, ಮೋಕ್ಷವನ್ನ ನಮಗೆ ತಂದುಕೊಡುತ್ತದೆ. ಅನ್ಯಥಾತು ಅಸಿದ್ಧೇಹೇ. ಈ ರೀತಿಯಾದ ಉಪಾಸನೆ ಮಾಡದೆ ಹೋದರೆ ಸದಾ ಏನಾಗ್ತದೆ? 24 ಅವರ್ಸ್ ಇದ್ರೆ 24 ಅವರ್ಸ್ ಅನ್ನು ಕೂಡ ಇದನ್ನೇ ಮಾಡಬೇಕು. 1 ಅವರ್ ಕೂಡ ನಾವು ವೇಸ್ಟ್ ಮಾಡಬಾರ್ದು. ಬೇರೆದಕ್ಕಾಗಿ ಸಮಯಾವಕಾಶವನ್ನ ನಮ್ಮ ಡೈಲಿ ದಿನಚರಿ ಅಂತ ಏನಿದೆ, ದಿನಚರಿಯಲ್ಲಿ ಬೇರೆದಕ್ಕೆ ಅವಕಾಶನೇ ಇಲ್ಲ. ಆತ್ಮೋಪಾಸನೆಗೆ ಕೊಡಬೇಕು. ಹಾಗೆ ಇಲ್ಲದಿದ್ರೆ ಮೋಕ್ಷ ಸಾಧನೆ ಆಗೋದಿಲ್ಲ ಅಂತ. ಅನ್ಯಥಾತು ಅಸಿದ್ಧೇಹೇ ಅಂತ ಜೈತೀರ್ಥರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನ ಕೇವಲಂ ತಥಾ ಉಪಾಸನಂ ಅವಶ್ಯಕಂ ಕಿಂತು ತಥಾ ಉಪದೇಶಶ್ಚ ಕರ್ತವ್ಯ. ಬರೀ ನಾವು ಮಾತ್ರ ಉಪಾಸನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ಬಿಟ್ರೆ ಸಾಕು ಅಂತ ತಿಳಿಬೇಡಿ. ಯಾವ ನಮ್ಮ ಶಿಷ್ಯರು, ಮಕ್ಕಳು, ಹೆಂಡತಿ ಮಕ್ಕಳು ಅಂತ ಯಾರಿರ್ತಾರೆ, ಗೆಳೆಯರು ಅಂತ ಯಾರಿರ್ತಾರೆ, ಅವರೆಲ್ಲರಿಗೂ ಕೂಡ ಏನ್ ಮಾಡಬೇಕು? ಈ ರೀತಿಯಾದ ಒಂದು ಉಪದೇಶ ಕರ್ತವ್ಯ ಅಂತ ಹೇಳ್ತಾರೆ. ಅವಶ್ಯ ಮಾಡಬೇಕಾದ್ದು. ತದಭಾವೇ ಮೋಕ್ಷ ಸಿದ್ಧೇಹೇ. ನಾನು ಮಾತ್ರ ಮಾಡ್ಕೋತೇನೆ, ನನಗೆ ಮೋಕ್ಷ ಹೋಗ್ತೀನಿ ಅಂದ್ರೆ ದೇವರು ಕೊಡಲ್ಲ ಅಂತ. ನೀನು ಮಾತ್ರ ಮೋಕ್ಷ ಪಡ್ಕೊಂಡ್ಬಿಡೋದು, ಬೇರೆಯವರಿಗೆ ಸ್ಕೂಲು ಅದಿಂತ ಏನಾದ್ರು ಓದಿಸ್ಬಿಟ್ರೆ ಏನಾಗ್ತದೆ? ಮೋಕ್ಷ ಅಸಿದ್ಧೇಹೇ, ಮೋಕ್ಷ ಅವ್ರಿಗೆ ಸಿಗೋದಿಲ್ಲ ಅಂತ. ಅದರಿಂದ ನೀನು ಏನು ಉಪಾಸನೆ ಮಾಡ್ತೀಯೋ ಅದನ್ನ ಬೇರೆಯವರಿಗೆ ನೀನು ಉಪದೇಶ ಮಾಡಬೇಕು. ಹಾಗೆ ನೋಡಿ, ರಾಯರ ಚರಿತ್ರೆಯಲ್ಲಿ ನಾವಿದನ್ನು ಕಾಣ್ತೀವಿ. ಅವರ ಗ್ರಂಥದಲ್ಲೂ ಕೂಡ ಕರಿಷ್ಯೆ ಕಾರ್ಯಿಷ್ಯೆ ಚ ಅಂತ ಹೇಳ್ತಾರೆ. ತಾವು ಹಾಗೆ ಉಪಾಸನೆ ಮಾಡಿದರು, ಬೇರೆಯವರಿಗೆ ಉಪದೇಶ ಮಾಡುವಾಗಲೂ ಕೂಡ ಹಾಗೆ ಉಪದೇಶ ಮಾಡಿದರು ಅಂತ ಅರ್ಥ. ನ ಕೇವಲಂ ಆತ್ಮತ್ವ ಉಪಾಸನಾ ಉಪದೇಶ ಅನ್ವಯ ವ್ಯತಿರೇಕಿತ್ವ ತಸ್ಯ ಸರ್ವದಾ ಉಪಾಸ್ಯತ್ವಂ ಕಿಂ ತರ್ಹಿ ನಾಣ್ಯಂ ವಿಚಿಂತಯೇ ಇತಿ ತಸ್ಯ ಸರ್ವತೋಪಾಸ್ಯತ್ವ ಉಪದೇಶತ್ವಯೋಹೋ ಶ್ರುತಿ ಸದ್ಭಾವಾಚ ಇತಿ ಭಾವಃ. ಇಲ್ಲಿ ಹೇಳಿದರು, ಆತ್ಮ ಅಂತ ಉಪಾಸನೆ ಮಾಡಿದರೆ ಮೋಕ್ಷ ಆಗ್ತದೆ. ಆತ್ಮ ಅಂತ ನೀನು ಉಪಾಸನೆ ಮತ್ತು ಉಪದೇಶ ಮಾಡಿದರೆ ಮೋಕ್ಷ ಆಗ್ತದೆ. ಆತ್ಮ ಅಂತ ಉಪಾಸನೆ ಮತ್ತು ಉಪದೇಶ ಮಾಡಿಲ್ಲ ಅಂದ್ರೆ ಮೋಕ್ಷ ಆಗೋದಿಲ್ಲ. ಅನ್ವಯ ವ್ಯತಿರೇಕ, ಇಷ್ಟು ಎರಡನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಮಾಡಿ ಸರ್ವದಾ ಯಾವಾಗಲೂ ಕೂಡ ನೀನು ಅದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದೇನೋ ಅನ್ವಯ ವ್ಯತಿರೇಕ ಹೇಳಿ ಇದೇನೋ ತರ್ಕಬದ್ಧವಾಗಿ ಏನೋ ಹೇಳಿದ್ರಿ, ಆದ್ರೆ ಇದಕ್ಕೇನಾದ್ರು ಪ್ರಮಾಣ ಇದೆಯಾ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ಪ್ರಮಾಣವನ್ನು ಕೂಡ ಕೊಟ್ಟರು. ನಾಯಂ ವಿಚಿಂತಯೇ ಆತ್ಮಾನಮೇವಾಹಂ ಹಾಗೆ ಅಂತ. ಅದು ವೇದಗಳ ವಾಕ್ಯ. ಆ ರೀತಿಯಾಗಿ ವೇದದಲ್ಲೂ ಕೂಡ ಶ್ರುತಿ ಸದ್ಭಾವಾಚ, ವೇದಗಳೇ ಹಾಗೆ ಹೇಳ್ತಾ ಇದೆ. ಏನಂತ? ಪರಮಾತ್ಮನನ್ನೇ ತಿಳಿಬೇಕು, ಪರಮಾತ್ಮನನ್ನ ಕುರಿತಾದ ಉಪಾಸನೆಯನ್ನೇ ಸರ್ವದಾ ಮಾಡಬೇಕು, ಯಾವಾಗಲೂ ಮಾಡಬೇಕು. ಅದೇ ತರ ಪರಮಾತ್ಮನನ್ನೇ ಬೇರೆಯವರಿಗೆ ಉಪದೇಶ ಮಾಡಬೇಕು. ಪರಮಾತ್ಮ ತತ್ವ, ಆತ್ಮತತ್ವವನ್ನೇ ಬೇರೆಯವರಿಗೆ ಉಪದೇಶ ಮಾಡಬೇಕು. ಬೇರೆಯವರಿಗೆ ಬೇರೆ ವಿಚಾರವನ್ನ ಉಪದೇಶ ಮಾಡಲೇಬಾರದು ಹಾಗೆ ಅಂತ ಶ್ರುತಿ ಸದ್ಭಾವಾಚ. ವೇದ ಪ್ರಮಾಣವೂ ಕೂಡ ಇದೆ. ಒಂದು ನ್ಯಾಯದ ಅನ್ವಯ ವ್ಯತಿರೇಕ ರೂಪದಿಂದ ಹೇಳಿದ ಸಿದ್ಧಾಂತವೂ ಇದೆ, ಪ್ರಮಾಣವೂ ಇದೆ. ಅದೇ ತರ ಶ್ರುತಿ ಪ್ರಮಾಣವೂ ಕೂಡ ಈ ವಿಷಯದಲ್ಲಿ ಇದೆ ಹಾಗೆ ಅಂತ ಆಚಾರ್ಯರು ಶ್ರುತಿ ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ. ಆತ್ಮ ಹಿ ಮಮೇಶಃ ಭವತಿ ಇತ್ಯಾದಿ
ಅವಿದ್ಯಮಾನ ಉಪಾಸನಂ ನೈತದಿತಿ ಭಕ್ತಿ. ಉಪಗಚ್ಚಂತಿ ಉಪಾಸತೆ, ಗ್ರಾಹಯಂತಿ ಉಪದಿಶಂತಿ, ಹಾಗೆಂತ. ಇವನು ಮಮೇಶಃ ಭವತಿ, ಇವನು ನನ್ನವನಾಗ್ತಾನೆ ಹಾಗೆ ಅಂತ ಆ ರೀತಿಯಾದ ಜೀವಬ್ರಹ್ಮ ಐಕ್ಯ ರೂಪವಾಗಿ ನ ಏತದಿತಿ ಭಕ್ತಿ, ಆ ರೀತಿಯಾದ ಒಂದು ಉಪಾಸನೆಯನ್ನ ಇಲ್ಲಿ ಹೇಳ್ತಾ ಇಲ್ಲ. ಇವನು ನನ್ನವನು ಅಂತ ಇಲ್ಲಿ ಹೇಳ್ತಾ ಇಲ್ಲ, ದೇವರನ್ನ ಸ್ವಾಮಿ ಅಂತಾನೆ ನಾವು ತಿಳಿಯಬೇಕು ಅಂತ ಹೇಳ್ತಾರೆ. ಅಲ್ಲಿ ಸೂತ್ರದಲ್ಲಿ ಉಪಗಚ್ಚಂತಿ ಅಂತ ಇದೆ. ಉಪಗಚ್ಚಂತಿ ಅಂದ್ರೆ ಏನರ್ಥ? ಉಪಾಸತೆ, ಉಪಾಸನೆ ಮಾಡ್ತಾರೆ ಅಂತ ಅರ್ಥ. ಇನ್ನು ಗ್ರಾಹಯಂತಿ ಅಂತ ಸೂತ್ರದಲ್ಲಿ ಇದೆ, ಭಾಷ್ಯದಲ್ಲೂ ಇದೆ. ಆ ಸೂತ್ರ ಮತ್ತು ಭಾಷ್ಯ ಎರಡು ಅರ್ಥವೂ ಕೂಡ ಇಲ್ಲಿ ಟೀಕಾಕೃತ್ವಾದರೆ ಬಿಡಿಸಿ ಹೇಳ್ತಾರೆ. ಗ್ರಾಹಯಂತಿ ಹಾಗೆ ಅಂದ್ರೆ ಉಪದಿಶಂತಿ, ಉಪದೇಶವನ್ನು ಕೂಡ ಬೇರೆಯವರಿಗೆ ಮಾಡ್ತಾರೆ ಹಾಗೆ ಅಂತ ಅರ್ಥ. ಇನ್ನು ನಚ ಶಶ್ವತ್ ಅತಿ ಪ್ರಸಿದ್ಧತ್ವಾತ್ ಸದಾ ಸರ್ವದಾ ಉಪಾಸ್ಯತ್ವ ಅಭಾವ. ಉಪಾಸನಸ್ಯ ಪರಾರ್ಥಸ್ಯ ಪ್ರಸಿದ್ಧಿ ಅಪ್ರಸಿದ್ಧಿಭ್ಯಾಂ ಕರ್ತವ್ಯತ್ವಾತ್ ಯಸಿದ್ಧೇಹೇ. ಪೂರ್ವ ಪಕ್ಷಿ ಒಂದು ಮಾತನ್ನು ಹೇಳಿದ್ರು, ಈ ಆತ್ಮ ಪರಮಾತ್ಮ ಸ್ವಾಮಿಯಾಗಿದ್ದಾನೆ ಅಂತ ಅದು ಭಾರಿ ಪ್ರಸಿದ್ಧವಾಗಿದೆ. ಶಶ್ವತ್ ಅತಿ ಪ್ರಸಿದ್ಧತ್ವಾತ್, ಅತಿ ಪ್ರಸಿದ್ಧವಾದದ್ದು, ಅದರಿಂದ ಆ ರೀತಿಯಾದ ಒಂದು ಉಪಾಸನೆಯನ್ನ ಮಾಡಬೇಕಾಗಿಲ್ಲ, ಗೊತ್ತಿದ್ದದೇ ಅದು, ಏನಾದ್ರು ಒಂದು ನೂತನವಾಗಿ ಇರಬೇಕು ಅಂತ ಒಂದು ವಿಚಾರವನ್ನ ಹೇಳಿದ್ರು. ಆದರೆ ಅದಕ್ಕೆ ಜಯತೀರ್ಥರು ಉತ್ತರ ಕೊಡ್ತಾ ಇದ್ದಾರೆ, ಉಪಾಸನಸ್ಯ ಫಲಾರ್ಥಸ್ಯ, ನಮ್ಮ ಉಪಾಸನೆ ಮತ್ತು ಫಲ ಪ್ರಯೋಜನ ಅದೆರಡಕ್ಕೂ ಕೂಡ ಒಂದು ವಿಚಾರ ಪ್ರಸಿದ್ಧವಾಗಿದೆಯೋ ಅಪ್ರಸಿದ್ಧವಾಗಿದೆಯೋ ಹಾಗೆಂಬ ಅದನ್ನ ಇಟ್ಟುಕೊಂಡು ನಾವು ಅದನ್ನ ತೀರ್ಮಾನ ಮಾಡೋದಿಲ್ಲ. ಒಂದು ಗುಣ, ಉದಾಹರಣೆಗೆ ಈ ಗುಣವೇ ಪರಮಾತ್ಮನ ಆತ್ಮತ್ವ ಗುಣ ಪ್ರಸಿದ್ಧ ಇದೆ, ಅದು ಪ್ರಸಿದ್ಧವಾಗಿದೆಯೋ ಅಪ್ರಸಿದ್ಧವಾಗಿದೆಯೋ ಅದನ್ನ ನೋಡ್ಕೊಂಡು ನಾವು ಉಪಾಸನೆ ಮಾಡಬೇಕೋ ಮಾಡಬಾರ್ದು ಹಾಗೆ ಅಂತ ತೀರ್ಮಾನ ಮಾಡುವುದಲ್ಲ. ಮತ್ತೆ ಏನ್ ಇಟ್ಕೊಂಡು ತೀರ್ಮಾನ ಮಾಡಬೇಕು? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯೋ ವ್ಯವಸ್ಥಿತ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಯಾವುದು ಕಾರ್ಯ, ಯಾವುದು ಮಾಡಬೇಕು, ಯಾವುದು ಮಾಡಬಾರದು ತೀರ್ಮಾನ ಮಾಡೋದು ಯಾವುದನ್ನು ಇಟ್ಟುಕೊಂಡು? ಶಾಸ್ತ್ರವನ್ನು ಇಟ್ಟುಕೊಂಡು. ಅದಕ್ಕೆ ಎರಡು ಪ್ರಮಾಣವನ್ನು ಕೊಟ್ಟರು. ಅನ್ವಯ ವ್ಯತಿರೇಕ ರೂಪವಾದ ಆ ಒಂದು ನ್ಯಾಯವನ್ನು ಕೂಡ ಕೊಟ್ಟರು ಮತ್ತು ಶ್ರುತಿ ಪ್ರಮಾಣವನ್ನು ಕೂಡ ಆಚಾರ್ಯರು ಕೊಟ್ಟರು ಹಾಗೆ ಅಂತ ಅರ್ಥ. ಆತ್ಮತ್ವ ಉಪಾಸನಸ್ಯ ಮುಕ್ತಿ ಹೇತುತ್ವಾತ್ ತತ್ ಸರ್ವಥಾ ಕರ್ತವ್ಯಂ ಇತ್ಯೇತತ್ ಕುತಃ ಇತ್ಯತಃ ಆತ್ಮೇತಿ. ಆತ್ಮೋಪಾಸನೆ ಅದಕ್ಕೆ ಮುಕ್ತಿಗೆ ಕಾರಣ, ಮುಕ್ತಿ ಹೇತುತ್ವಾತ್ ಅಂದ್ರೆ ಮುಕ್ತಿಗೆ ಕಾರಣವಾದ್ದರಿಂದ ತತ್ ಆ ರೀತಿಯಾದ ಒಂದು ಉಪಾಸನೆಯನ್ನ ಸರ್ವಥಾ ಕರ್ತವ್ಯಂ ಇತ್ಯೇತತ್ ಕುತಃ, ಯಾಕೆ ಆ ರೀತಿಯಾದ ನಿಯಮ ಹಾಗೆ ಅಂತ ಹೇಳಿದರೆ ಅದಕ್ಕೆ ಭವಿಷ್ಯತ್ ಪರ್ವ ಹೇಳ್ತಾ ಇದೆ. ವಿಷ್ಣು ಆತ್ಮತೆಯ, ಯಾಕೆ ಆ ರೀತಿಯಾಗಿ ಇದೆ ಹಾಗೆಂತ ಹೇಳಿದ್ರೆ ಆ ರೀತಿಯಾಗಿ ಪ್ರಮಾಣ ಇದೆ. ಆತ್ಮೇತಿ ಉಪಾಸನಂ ಕಾರ್ಯಂ, ಭಾಷ್ಯದಲ್ಲಿ ಇದೆ ನೋಡಿ, ಆತ್ಮೇತಿ ಉಪಾಸನಂ ಕಾರ್ಯಂ ಸರ್ವದೇವ ಮುಮುಕ್ಷುಭಿಃ ನಾನಾ ಕ್ಲೇಶ ಸಮಾಯುಕ್ತ ಅಪಿ ಯಥಾವನ್ನೈವ ವಿಸ್ಮರೇತ್. ಅದನ್ನ ಯಾಕೆ ಮಾಡಬೇಕು ಹಾಗೆಂತ ಹೇಳಿದ್ರೆ ಅದು ಮುಖ್ಯವಾದ ಸಾಧನೆ ಮತ್ತು ಆಪತ್ಕಾಲದಲ್ಲೂ ಕೂಡ ಅದನ್ನು ನಾವು ಬಿಡ್ಲೇಬಾರದು. ಸುಲಭವಾಗಿದೆ ನೋಡಿ, ಆತ್ಮ ಸ್ವಾಮಿ ಅಂತ ಉಪಾಸನೆ ಮಾಡೋದು ಏನು ಕಷ್ಟ ಇಲ್ಲ. ಅಂತ ಸುಲಭವಾದ ಸಾಧನೆ ಬಿಡ್ಡನಾಗಿ ಇದ್ದಾಗಲೂ ಕೂಡ ಆಪತ್ಕಾಲದಲ್ಲೂ ಕೂಡ ನಾವು ಮಾಡಬೇಕು ಹಾಗೆ ಎಂಬ ಅದನ್ನ ಭವಿಷ್ಯತ್ ಪರ್ವದಲ್ಲಿ ಹೇಳಿದ್ದಾರೆ. ಅದರಿಂದ ನಾವು ಅದನ್ನ ಅವಶ್ಯ ಮಾಡಬೇಕು ಅಂತ ಒಂದು. ಇನ್ನು ವಿಷ್ಣು ಆತ್ಮತೆಯ ತತ್ವಪ್ರಕಾಶಕದಲ್ಲಿ ವಿಷ್ಣು ಆತ್ಮತೆಯ ಜೀವತ್ವೇನ ಉಪಾಸ್ಯ ಇತ್ಯಹಂ ಗ್ರಹಂ ಕೇಚನ ವರ್ಣಯಂತಿ ತದಯುಕ್ತಂ ಇತಿ ಭಾವೇನ ವಿಷ್ಣುವನ್ನ ಸ್ವಾಮಿ ಅಂತನೂ ಉಪಾಸನೆ ಮಾಡಬೇಕು. ಜೀವತ್ವೇನ, ಅವನು ಜೀವನೂ ಆಗಿದ್ದಾನೆ ಅಂದರೆ ಜೀವಬ್ರಹ್ಮ ಐಕ್ಯವನ್ನ ಇತಿ ಅಹಂಗ್ರಹಂ, ಅಂಥ ವಿಷ್ಣುವೇ ನಾನು ಆಗಿದ್ದೀನಿ, ಅಂಥ ಆತ್ಮನೇ ನಾನು ಆಗಿದ್ದೀನಿ ಅಂತ ಜೀವಬ್ರಹ್ಮ ಐಕ್ಯಪರವಾಗಿ ಕೆಲವರು ವರ್ಣನೆ ಮಾಡ್ತಾ ಇದ್ದಾರೆ. ತದಯುಕ್ತಂ, ಆ ರೀತಿಯಾಗಿ ಹೇಳೋದು ಸರಿಯಲ್ಲ ಎಂಬ ಒಂದು ಭಾವನೆಯಿಂದ ಆತ್ಮ ಅಂತ ಹೇಳ್ತಾರೆ ನೋಡಿ. ಎರಡನೇ ಆತ್ಮ ಅಂದ್ರೆ ಯಾವುದು? ಭಾಷ್ಯದಲ್ಲಿ ಬ್ರಹ್ಮ ಪುರಾಣದ ಮಾತು. ಆತ್ಮ ವಿಷ್ಣುರಿತಿ ಧ್ಯಾನಂ ವಿಶೇಷಣ ವಿಶೇಷ್ಯತಃ ಸರ್ವೇಷಾಂಚ ಅಂದ್ರೆ ಏನ್ ಹೇಳ್ತಾರೆ ನೋಡಿ, ಆತ್ಮತ್ವಂ ವಿಷ್ಣು ವಿಶೇಷಣಂ ಇತ್ಯೇವ ಉಪಾಸನಂ ಕಾರ್ಯ. ಆತ್ಮನನ್ನ ವಿಷ್ಣುವನ್ನ ಆತ್ಮ ಅಂತ ಚಿಂತನೆ ಮಾಡುತ್ತೆ. ವಿಷ್ಣುವಿಗೆ ಮಾತ್ರ ಆತ್ಮತ್ವ ಕೂಡುತ್ತದೆ. ಅದರಿಂದ ಆತ್ಮತ್ವ ಎನ್ನುವುದು ಏನು? ವಿಶೇಷಣ. ಯಾರು ವಿಶೇಷ್ಯ? ವಿಷ್ಣು ವಿಶೇಷ್ಯ. ಆ ರೀತಿಯಾಗಿ ವಿಶೇಷ ವಿಶೇಷಣ ಭಾವವನ್ನು ತಿಳಿದು ನಾವು
ಉಪಾಸನೆಯನ್ನ ಮಾಡಬೇಕು ಹೊರತು ಜೀವನನ ಅಲ್ಲಿಗೆ ತರಬಾರದು. ಜೀವ ಅವನನ್ನ ಸ್ವಾಮಿ ಅಂತ ನಾವು ಉಪಾಸನೆ ಮಾಡುವಂತೆ ಇಲ್ಲ. ಪರಮಾತ್ಮ ವಿಷ್ಣುವನ್ನೇ ನಾವು ಉಪಾಸನೆ ಮಾಡಬೇಕು. ಆತ್ಮತ್ವಂ ವಿಷ್ಣು ವಿಶೇಷಣಂ. ಆತ್ಮತ್ವ ಎನ್ನುವುದು ಯಾರಿಗೆ ವಿಶೇಷಣ? ವಿಷ್ಣುವಿಗೆ ವಿಶೇಷಣ. ಈ ರೀತಿಯಾಗಿ ಉಪಾಸನೆ. ಯದ್ಯಪಿ ಸಂಸ್ಕೃತದಲ್ಲಿ ಆತ್ಮ ಅಂದ್ರೆ ಜೀವ ಅಂತ ಅರ್ಥ ಇದೆ, ಆದರೆ ಇಲ್ಲಿ ವೇದಾಂತದಲ್ಲಿ ಆತ್ಮ ಶಬ್ದಕ್ಕೆ ಯಾರನ್ನ ಪರಮ ಮುಖ್ಯ ವೃತ್ತಿಯಿಂದ ನಾವು ಯಾರನ್ನ ಹೇಳ್ತೀವಿ? ವಿಷ್ಣುವನ್ನೇ ಹೇಳ್ತೀವಿ. ಅದರಿಂದ ಆತ್ಮ ಶಬ್ದ ವಿಷ್ಣುವನ್ನೇ ಹೇಳ್ತದೆ. ಅದರಿಂದ ವಿಷ್ಣುವಿಗೆ ವಿಶೇಷಣ ಅದು. ಆತ್ಮತ್ವಂ ವಿಷ್ಣು ವಿಶೇಷಣಂ ಇತ್ಯೇವ ಉಪಾಸನಂ ಕಾರ್ಯಂ ನತು ತತ್ ಜೀವ ವಿಧಾನೇನ ಇತಿ ಭಾವ. ಯದ್ಯಪಿ ಸಂಸ್ಕೃತ ವ್ಯಾಕರಣದಲ್ಲಿ ಕೋಶದಲ್ಲಿ ಆತ್ಮಶಬ್ದವನ್ನು ಜೀವಪರವಾಗಿ ಹೇಳಿದರೂ ಕೂಡ ಇಲ್ಲಿ ವೇದಗಳಲ್ಲಿ ಸೂತ್ರದಲ್ಲಿ ಇಲ್ಲಿ ಹೇಳಿರೋದು ವಿಷ್ಣುವನ್ನೇ ಕುರಿತು. ಜೀವ ವಿಚಾರ ಇಲ್ಲಿ ಬಂದಿಲ್ಲ. ಉಪದೇಶ ಮಾಡಬೇಕು, ಉಪಾಸನೆ ಮಾಡಬೇಕು, ಉಪದೇಶ ಮಾಡಬೇಕು ಅಂತ ಜೀವರಿಗೆ ಹೇಳಿದ್ರು ಕೂಡ ಆತ್ಮತ್ವ ಅದು ಯಾರ ಗುಣ ಅಂತ ಚಿಂತನೆ ಮಾಡಬೇಕು? ಜೀವನದ್ದಲ್ಲ, ಅದು ವಿಷ್ಣುವಿನ ಗುಣ ಎಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಬ್ರಾಹ್ಮ ಪುರಾಣದ ಮಾತು ಎಷ್ಟು ಸ್ಪಷ್ಟ ಇದೆ ನೋಡಿ. ಆತ್ಮ ವಿಷ್ಣು ರೀತಿ ಧ್ಯಾನಂ ಅಂತಾನೆ ಹೇಳ್ತಾರೆ. ಆತ್ಮ ಜೀವ ಇತಿ ಧ್ಯಾನ ಅಂತ ಹೇಳಿಲ್ಲ. ಆತ್ಮ ಅಂತ ಯಾರನ್ನ ಉಪಾಸನೆ ಮಾಡಬೇಕು? ವಿಷ್ಣುವನ್ನೇ ಉಪಾಸನೆ ಮಾಡಬೇಕು ಅಂತ ಪ್ರಮಾಣ ಆಗಿದೆ. ಅದರಿಂದ ಜೀವನ ವಿಚಾರವನ್ನು ಇಲ್ಲಿ ಹೇಳಿಲ್ಲ ಅಂತ ಅರ್ಥ. ಅತಃ ವಿಷ್ಣೋ ಸರ್ವಸಾಮಿತ್ವಸ್ಯ ಸರ್ವದಾ ಉಪಾಸ್ಯತ್ವಾದ್ಯುಕ್ತಂ ತತ್ರ ವೇದಾನಾಂ ತಾತ್ಪರ್ಯಂ ಇತಿ ಸಿದ್ಧಂ. ಇದು ಸಿದ್ಧಾಂತದ ಫಲ. ಸಿದ್ಧಾಂತದ ಫಲ ಏನು? ಸರ್ವಸ್ವಾಮಿತ್ವಸ್ಯ ವಿಷ್ಣೋ, ಪರಮಾತ್ಮ ಸರ್ವಸ್ವಾಮಿಯಾಗಿದ್ದಾನೆ. ನನ್ನ ಸ್ವಾಮಿ ಮಾತ್ರ ಅಲ್ಲ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವ. ನೋಡಿ, ನನಗೆ ಮಾತ್ರ ಸ್ವಾಮಿ ಅಂತ ಹೇಳಿಕೊಂಡ್ರೆ ದೇವರಿಗೆ ಏನೋ ಮಹತ್ವ ಬರೋದಿಲ್ಲ. ನನ್ನ ಸ್ವಾಮಿಯಾದ ಪರಮಾತ್ಮ ಏನಾಗಿದ್ದಾನೆ? ಮಮ ಸ್ವಾಮಿ ಪತಿರ್ನಿತ್ಯಂ ಸರ್ವಸ್ಯ ಪತಿರೇವ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವ. ಎಲ್ಲರಿಗೂ ಕೂಡ ಅವನ ಸ್ವಾಮಿಯಾಗಿದ್ದಾನೆ ಹಾಗೆ ಅಂತ ಚಿಂತನೆ ಮಾಡಬೇಕು. ಅದರಿಂದ ಅಥವಾ ವಿಷ್ಣೋ ಸರ್ವಸ್ವಾಮಿತ್ವಸ್ಯ, ಜಗತ್ತಿನಲ್ಲಿ ಯಾರು ಜೀವರು ಜಡ ಅಂತ ಏನೇನು ಇದೆ ಅದು ಪ್ರತಿಯೊಂದಕ್ಕೂ ಕೂಡ ಪರಮಾತ್ಮನೇ ಸ್ವಾಮಿಯಾಗಿದ್ದಾನೆ ಅಂತ ಚಿಂತನೆಯನ್ನ ಸರ್ವದಾ ಯಾವಾಗಲೂ ಮಾಡಬೇಕು ಅಂತ. ಅದೇ ವೇದದ ತಾತ್ಪರ್ಯ. ತತ್ರ ವೇದಾನಾಂ ತಾತ್ಪರ್ಯಂ. ಈ ವೇದಗಳ ಪುರಾಣಗಳ ಅಭಿಪ್ರಾಯವನ್ನು ನೋಡಿದರೆ ಆಚಾರ್ಯರ ಭಾಷ್ಯದಲ್ಲಿ ತಿಳಿಸಿಕೊಟ್ಟಂತೆ ನಮಗೇನ್ ಗೊತ್ತಾಗ್ತದೆ? ವೇದಗಳ ತಾತ್ಪರ್ಯ ಅಲ್ಲೇ ಇದೆ. ಪರಮಾತ್ಮನನ್ನೇ ನಾವು ವಿಷ್ಣುವನ್ನೇ ನಾವು ಆತ್ಮ ಹಾಗೆ ಅಂತ, ಸರ್ವಸ್ವಾಮಿ ಹಾಗೆ ಅಂತ ಸರ್ವದಾ ಉಪಾಸನೆ ಮಾಡಬೇಕು. ಇದು ಸಿದ್ಧಂ ಹಾಗೆ ಅಂತ. ಇಲ್ಲಿಗೆ 2ನೇ ಅಧಿಕರಣ ಮುಗೀತದೆ. ಉಪಗಮ ಅಧಿಕರಣ ಹಾಗೆ ಅಂತ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.